ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 14. ಭಾರತದಲ್ಲಿ ಪ್ರಜಾಪ್ರಭುತ್ವದ ಸ್ಥಿತಿ ಇಂದು ಎಲ್ಲಿಗೆ ಬಂದಿದೆ? ಪ್ರಸ್ತುತ ಇರುವ ಚುನಾವಣಾ ಆಯೋಗದ ವ್ಯವಸ್ಥೆಯು ಭಾರತದಲ್ಲಿ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಚುನಾವಣೆಗಳನ್ನು ನಡೆಸುತ್ತದೆ ಮತ್ತು ಭಾರತೀಯ ಪ್ರಜಾಪ್ರಭುತ್ವವನ್ನು ರಕ್ಷಿಸುತ್ತದೆ ಎಂದು ನಂಬಲು ಸಾಧ್ಯವೇ? ಭಾರತದಲ್ಲಿ ಪ್ರಜಾಪ್ರಭುತ್ವದ ಸ್ಥಿತಿ ಇಂದು ಎಲ್ಲಿಗೆ ಬಂದಿದೆ? ಪ್ರಸ್ತುತ ಇರುವ ಚುನಾವಣಾ ಆಯೋಗದ ವ್ಯವಸ್ಥೆಯು ಭಾರತದಲ್ಲಿ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಚುನಾವಣೆಗಳನ್ನು ನಡೆಸುತ್ತದೆ ಮತ್ತು ಭಾರತೀಯ ಪ್ರಜಾಪ್ರಭುತ್ವವನ್ನು ರಕ್ಷಿಸುತ್ತದೆ ಎಂದು ನಂಬಲು ಸಾಧ್ಯವೇ? ಕಳೆದ ಹಲವು ವರ್ಷಗಳಿಂದ ನಮ್ಮ ಪ್ರಜಾಪ್ರಭುತ್ವವು ನಿರಂತರ ದಾಳಿಗೆ ಒಳಗಾಗುತ್ತಿದೆ. ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ 2014ರಿಂದ ಇದು ಗಂಭೀರ ರೂಪ ಪಡೆದಿದೆ. ಈ ಸರಣಿಯಲ್ಲಿ SIR ಎಂಬುದು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ನೀಡಲಾಗುತ್ತಿರುವ ಒಂದು ಭೀಕರವಾದ ಮಾರಣಾಂತಿಕ ಪೆಟ್ಟಾಗಿದೆ. ನಮ್ಮ ಪ್ರಭುತ್ವವು ಅಕ್ಷರಶಃ ಹತ್ಯೆಯಾಗುತ್ತಿದೆ. ಚುನಾವಣಾ ಆಯೋಗವು ಅಂದರೆ ECI ತನ್ನ ಎಲ್ಲ ವಿಶ್ವಾಸಾರ್ಹತೆಗಳನ್ನು ಕಳೆದುಕೊಂಡಿದೆ. ಇದು ಈಗ ಇರೋ ಪರಿಸ್ಥಿತಿ. ನಮ್ಮ ಪ್ರಜಾಪ್ರಭುತ್ವದ ಈಗ ನಡೆಯುತ್ತಿರುವ ಕೊಲೆಯಲ್ಲಿ ಪಾತ್ರಧಾರರು ಯಾರು? ಬಿಜೆಪಿ ಆಡಳಿತದ ಒಕ್ಕೂಟ ಸರ್ಕಾರ ಮತ್ತು ಬಿಜೆಪಿ ನೇಮಿಸಿದ ಚುನಾವಣಾ ಆಯೋಗವು ಈ ಹತ್ಯೆಯ ಪ್ರಾಥಮಿಕ ಕಾರಣಕರ್ತರಾಗಿದ್ದಾರೆ. ನಮ್ಮ ಪ್ರಜಾಪ್ರಭುತ್ವವನ್ನು ಯಾರು ರಕ್ಷಿಸಬೇಕಿತ್ತು? ನಮ್ಮ ಒಕ್ಕೂಟ ಸರ್ಕಾರದ ಕಾರ್ಯಾಂಗವು ಪ್ರಜಾಪ್ರಭುತ್ವವನ್ನು ರಕ್ಷಿಸುವಲ್ಲಿ ಮುಂಚೂಣಿಯಲ್ಲಿ ಇರಬೇಕಾಗಿತ್ತು ಮತ್ತು ಪ್ರಜಾಪ್ರಭುತ್ವವನ್ನು ನಿರಂತರವಾಗಿ ಬಲಪಡಿಸುವುದು ಚುನಾವಣಾ ಆಯೋಗದ ಪ್ರಾಥಮಿಕ ಜವಾಬ್ದಾರಿಯಾಗಿತ್ತು. ದುರದೃಷ್ಟವಶಾತ್ ಅವೆರಡೂ ನೇರ ವಿರುದ್ಧವಾಗಿ ನಿರ್ವಹಿಸುತ್ತಿವೆ. ನಮ್ಮ ನ್ಯಾಯಾಂಗ, ಸುಪ್ರೀಂ ಕೋರ್ಟ್ ನಂತರದ ರಕ್ಷಣಾ ರೇಖೆ ಆಗಿರಬೇಕಿತ್ತು. ದುರದೃಷ್ಟವಶಾತ್ ಅವರು ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ಈವರೆಗೆ ಬಹುತೇಕ ವಿಫಲರಾಗಿದ್ದಾರೆ. ಅದರಲ್ಲೂ ಹಿಂದಿನ 12 ವರ್ಷಗಳಲ್ಲಿ. ಈಗ ಭಾರತದ ಪ್ರಜೆಗಳಾದ ನಾವು ಕೊನೆಯ ರಕ್ಷಣಾ ರೇಖೆಯಾಗಿದ್ದೇವೆ. ನಮ್ಮ ಮುಂದೆ 2 ಆಯ್ಕೆಗಳಿವೆ. ಕ್ರೂರ ಸರ್ವಾಧಿಕಾರಿ ಆಡಳಿತಗಾರರ ಅಡಿಯಲ್ಲಿ ಗುಲಾಮಗಿರಿ ಒಪ್ಪಿಕೊಳ್ಳುವುದು, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಉಳಿದಿರುವ ಅಲ್ಪ ಸ್ವಲ್ಪ ಜೀವವನ್ನು ಮರಣದಿಂದ ರಕ್ಷಿಸಿ ಪುನರುಜ್ಜೀವನಗೊಳಿಸಿ ಬ್ರಿಟಿಷ್ ನಂತರದ ಭಾರತದಲ್ಲಿ ಇದುವರೆಗೆ ಇದ್ದುದಕ್ಕಿಂತ ಹೆಚ್ಚು ಪರಿಪೂರ್ಣಗೊಳಿಸುವುದು. ಇದರಲ್ಲಿ ವಿಫಲವಾದರೆ ಕ್ರೂರ ಸರ್ವಾಧಿಕಾರ ಆಡಳಿತಗಾರರಡಿ ಗುಲಾಮಗಿರಿ ನಮಗೆ ಖಚಿತ. ಇದು ಈಗ ಸನ್ನಿಹಿತವಾಗಿ ಕಾಣುತ್ತಿದೆ. ನಾವು ಭಾರತದ ಪ್ರಜೆಗಳು. ನಾವು ಈಗಾಗಲೇ ಇಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದರೂ ನಮ್ಮ ಪ್ರಜಾಪ್ರಭುತ್ವವನ್ನು ನಿಜವಾಗಿ ಉಳಿಸಬಲ್ಲವೇ? ನೀವು ನೋಡಬಹುದಾದಂತೆ ನಮಗೆ ಬೇರೆ ಆಯ್ಕೆ ಇಲ್ಲ. ನಾವು ಪ್ರಯತ್ನಿಸುತ್ತಲೇ ಇರಬೇಕು. ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಮತ್ತು ಮುಂದಿನ ಪೀಳಿಗೆಗಳಿಗಾಗಿ ನಾವು ಇದನ್ನು ಮಾಡಲೇಬೇಕು. ಒಂದಲ್ಲ ಒಂದು ದಿನ ನಾವು ಯಶಸ್ವಿಯಾಗುತ್ತೇವೆ. ನಾವು ಬಳಸುವ ಮಾರ್ಗಗಳು ಕೇವಲ ಶಾಂತಿಯುತ ಮತ್ತು ಅಹಿಂಸಾತ್ಮಕವಾಗಿರಬೇಕು. ನಮ್ಮ ದೇಶದ ಉದ್ದಗಲಕ್ಕೂ ಇರುವ ಜನರಲ್ಲಿ ನಾವು ಎದುರಿಸುತ್ತಿರುವ ಈ ಗಂಭೀರ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಮೊದಲ ನಿರ್ಣಾಯಕ ಹೆಜ್ಜೆ. ನಮ್ಮಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಸಿಗುವವರೆಗೆ ನಮ್ಮಲ್ಲಿ ಯಾರು ನಿಜವಾಗಿ ಸ್ವತಂತ್ರರಾಗಿರಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಗುರುತಿಸಬೇಕು. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ. kannadaindians.com/SIR ಅಥವಾ ಡೆಮಾಕ್ರಸಿ ಇನ್ ಡೇಂಜರ್ -English ಅಥವಾ ಕನ್ನಡ.